ಚಿಕ್ಕಮಗಳೂರಿನಲ್ಲೂ ಕೂಡ ಇವಿಎಂ ಮಷಿನ್ ಕೈ ಕೊಟ್ಟಿದೆ. ಅರಿನೂರು ಗ್ರಾಮದ ಮತಗಟ್ಟೆ 53ರಲ್ಲಿ ಇವಿಎಂ ದೋಷ ಆಗಿದೆ. ತಾಂತ್ರಿಕ ದೋಷ ಚಿಕ್ಕಮಗಳೂರಿನಲ್ಲೂ ಕೂಡ ಆಗಿರುವಂತದ್ದು. ಅರೇನೂರು ಗ್ರಾಮದ ಮತಗಟ್ಟೆ 53ರಲ್ಲಿ ಈ ತರದೊಂದು ಸಮಸ್ಯೆ ಎದುರಾಗಿದೆ. ಮತಯಂತ್ರ ಕೈಕೊಟ್ಟ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಫಿ ತೋಟಕ್ಕೆ ಹೋಗುವ ಕೂಲಿ ಕಾರ್ಮಿಕರಿಂದ ಅಸಮಾಧಾನವನ್ನು ಹೊರಹಾಕಲಾಗ್ತಾ ಇದೆ. ಕೆಲಸಕ್ಕೆ ಹೋಗುವ ಮುನ್ನ ಮತದಾನ ಮಾಡೋಕೆ ಕಾರ್ಮಿಕರು ಬಂದಿದ್ರು, ಆದರೆ ಇಲ್ಲಿ ಇವಿಎಂ ಮಷಿನ್ ಕೈ ಕೊಟ್ಟಿರೋದ್ರಿಂದ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ನೋಡಿ, ಚಿಕ್ಕಮಗಳೂರು ಭಾಗ ಅಂತ ಬಂದಾಗ ಕಾಫಿ ಎಸ್ಟೇಟ್ಗಳಿಗೆ, ಕಾಫಿ ತೋಟಕ್ಕೆ ಬಹಳಷ್ಟು ಜನ ಕಾರ್ಮಿಕರು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಬೆಳಗ್ಗೆ 8 ಗಂಟೆಗೆಲ್ಲ ಆ ಕೆಲಸ ಕಾರ್ಯಗಳಲ್ಲಿ ಭಾಗ್ಯ ಆಗಬೇಕಾಗಿರತ್ತೆ. ಒಂದು ದಿನದ ಕೂಲಿ ಅಲ್ವಾ ಪಾಪ. ಸೊ ಅದಕ್ಕೆ ಅಂತಾನೆ ಬೆಳಗ್ಗೆ ಅಂತಾನೆ ಬಂದಿದ್ರು ಮತದಾನ ಮಾಡೋದಕ್ಕೆ. ಅದರಲ್ಲಿ ಇವಿಎಂ ಮಷಿನ್ ಕೈ ಕೊಟ್ಟಿರೋದ್ರಿಂದ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ. ನೋಡಿ, ಮಂಡ್ಯದಲ್ಲಿ 2 ಕಡೆ ಇವಿಎಂ ಮಷಿನ್ ಕೈ ಕೊಟ್ಟಿದ್ದನ್ನ ನೋಡಿದ್ವಿ. ಈಗ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಅದೇ ತರದೊಂದು ಸಮಸ್ಯೆ ಎದುರಾಗಿದೆ. ಇವಿಎಂ ಮಷಿನ್ ಕೈ ಕೊಟ್ಟಿದೆ. ಅದರಲ್ಲಿ ಜನ ಬಹಳಷ್ಟು ಅಸಮಾಧಾನವನ್ನ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಎಷ್ಟೊತ್ತು ಬೇಕು ಇನ್ನು ಸರಿ ಮಾಡುವುದಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳನ್ನು ಎಲ್ಲವನ್ನ ಬಿಟ್ಟು ನಾವು ಫಸ್ಟಿಗೆ ಮತದಾನ ಮಾಡಬೇಕು ಅಂತ ಬಂದಿದ್ದೀವಿ. ದಿನನಿತ್ಯದ ಜೀವನವನ್ನು ಕೂಡ ನಡೆಸಬೇಕಲ್ಲ. ಯಾಕಂದ್ರೆ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗುವಂತ ಕಾರ್ಮಿಕರು ಸ್ವಲ್ಪ ತಡವಾಗಿ ಹೋದ್ರೂ ಕೂಡ ಅರ್ಧ ದಿನದ ಕೂಲಿ ಕಟ್ಟಾಗತ್ತೆ. ಸೊ ಹಾಗಾಗಿ ನಾವು ಮತದಾನ ಮಾಡಿ ನಾವು ಕೆಲಸಕ್ಕೆ ಹೋಗ್ಬೇಕು ಅಂತ ಬಂದಿದ್ವಿ. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಒಂದೇ ಒಂದು ವೋಟ್ ಹಾಕಿಲ್ಲ ನಾವು. ಇನ್ನು ಎಷ್ಟೊತ್ತಾಗುತ್ತೆ ಸರಿಪಡಿಸೋದಕ್ಕೆ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಅಧಿಕಾರಿಗಳು ಸಮಜಾಯಿಷಿಯನ್ನ ನೀಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಟೆಕ್ನಿಕಲ್ ಸಮಸ್ಯೆ ಆದರೆ ನಾವು ಏನು ಮಾಡೋಕ್ಕಾಗತ್ತೆ ಅನ್ನೋದು ಅಲ್ಲಿನ ಸಿಬ್ಬಂದಿಯ ಪ್ರಶ್ನೆ. ಆದರೆ ಆ್ಯಕ್ಚುಲ್ ಆಗಿ ನೀವು ನಿನ್ನೆಯಿಂದನೇ ಎಲ್ಲ ನೋಡ್ಕೊಳ್ಬೇಕಾಗಿತ್ತಲ್ವಾ ಅಂತ ಅಲ್ಲಿ ಜನರು ಕೇಳ್ತಾ ಇದ್ದಾರೆ. ಸ್ವಲ್ಪ ಸಿಬ್ಬಂದಿ ಮತ್ತು ಜನರ ನಡುವೆ ಚಕಮಕಿ ಆಗ್ತಿರೋದನ್ನ, ಮಾತಿನ ಚಕಮಕಿ ಆಗ್ತಾ ಇರೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದು ಚಿಕ್ಕಮಗಳೂರಿನ ಅರೇನೂರು ಗ್ರಾಮದಲ್ಲಿ ಈ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಇವಿಎಂ ಮಷಿನ್ ಕೈ ಕೊಟ್ಟಿದೆ. ತಾಂತ್ರಿಕ ದೋಷ ಆಗಿರುವಂಥದ್ದು, ಟೆಕ್ನಿಕಲ್ ಇಶ್ಯೂ ಆಗಿರೋದು. ಈಗಾಗಲೇ ಮತದಾನ ಪ್ರಾರಂಭವಾಗಿ 1 ಗಂಟೆ ಆಗಿದೆ. 1 ಗಂಟೆ ಆದ್ರೂ ಕೂಡ ಇನ್ನೂ ಓಪನ್ ಆಗಿಲ್ಲ ಅಂದರೆ ಹೆಂಗೆ? ಇಷ್ಟೊತ್ತಂತ ನಾವು ಕಾಯ್ಕೊಂಡು ನಿಂತ್ಕೊಳ್ಳೋದು ಅಂತ ಅವ್ರ ಪ್ರಶ್ನೆ. ಏನ್ ಮಾಡ್ತೀರಾ?